ಒಂದ್ ಕಡೆ ಕಿತ್ತೋಗಿರೋ ರಸ್ತೆ ಗುಂಡಿಗಳು, ಒತ್ತುವರಿ ಆಗಿರೋ ಫುಟ್ಪಾತ್ಗಳು, ಜೊತೆಗೆ ಟ್ರಾಫಿಕ್ ಸಮಸ್ಯೆ. ಈ ಎಲ್ಲ ವಿಚಾರಗಳಿಂದ ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಈ ನಡುವೆ ಬೆಂಗಳೂರು ಟ್ರಾಫಿಕ್ ನ ಕಂಟ್ರೋಲ್ ಮಾಡೋಕೆ ಸರ್ಕಾರದ ಮಟ್ಟದಲ್ಲಿ ಹೊಸ ಫಾರ್ಮುಲಾ ಕಂಡುಕೊಳ್ಳುವ ಪ್ರಯತ್ನ ಆಗ್ತಿದೆ ಎನ್ನಲಾಗಿದೆ. ಅದುವೇ ಕಾರ್ ಕಂಜೆಷನ್ ಟ್ಯಾಕ್ಸ್. ನಗರದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಕಾರ್ಗಳಿವೆ. ಒಂದೊಂದು ಮನೆಯಲ್ಲಿ 2-3 ಕಾರುಗಳಿರುವ ಉದಾಹರಣೆ ಕೂಡ ಇದೆ. ಅವರೆಲ್ಲ ಒಬ್ಬೊಬ್ರೆ ಓಡಾಡೋಕೆ ಕಾರ್ ಬಳಸ್ತಾರೆ. ಇದರಿಂದ ರಸ್ತೆಯಲ್ಲಿ ಹೆಚ್ಚು ಸ್ಪೇಸ್ ಆವರಿಸುತ್ತೆ. ಜೊತೆಗೆ ವಾಹನ ದಟ್ಟಣೆಗೂ ಕಾರಣ ಆಗ್ತಿದೆ. ಹಾಗಾಗಿ ಒಬ್ಬೊಬ್ಬರೇ ಕಾರಿನಲ್ಲಿ ಓಡಾಡೋದಕ್ಕೆ ಬ್ರೇಕ್ ಹಾಕಬೇಕು ಎನ್ನುವ ಚಿಂತನೆ ನಡೀತಿದೆ. ಒಂದು ವೇಳೆ ಒಬ್ಬರೇ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ರೆ ಅದಕ್ಕೆ ಕಾರ್ ಕಂಜೆಷನ್ ಅಥವಾ ದಟ್ಟಣ ತೆರಿಗೆ ಪಾವತಿಸಬೇಕು ಎನ್ನುವ ರೂಲ್ಸ್ ಜಾರಿ ಮಾಡುವ ಲೆಕ್ಕಾಚಾರದಲ್ಲಿದೆಯಂತೆ. ಅಂದ್ಹಾಗೆ ಕಾರ್ ಕಂಜೆಷನ್ ಟ್ಯಾಕ್ಸ್ ಫಾರ್ಮುಲಾವನ್ನ ಕೆಲವು ದೇಶಗಳಲ್ಲಿ ಬಳಕೆ ಮಾಡಿರುವ ಉದಾಹರಣೆ ಇದೆ. ದೆಹಲಿ, ಮುಂಬೈನಲ್ಲಿ ಇಂಪ್ಲಿಮೆಂಟ್ ಮಾಡಿ ಫೇಲ್ಯೂರ್ ಆಗಿದ್ದು ಇದೆ. ಈಗ ಬೆಂಗಳೂರಿನಲ್ಲಿ ಇದನ್ನ ಪ್ರಯೋಗ ಮಾಡುವ ಸಿದ್ಧತೆ ಆಗ್ತಿದೆ ಎಂದು ಸುದ್ದಿ ಹಬ್ಬಿತು. ಆದ್ರೆ ಅದೆಲ್ಲ ಸುಳ್ಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ.